ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿ ಬಂದ ಮಕ್ಕಳೇ, ಈ ದಿನ ದೇವರು ಒಳ್ಳೆಯ ದಿನ ಕೊಟ್ಟಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಬಂದ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ಆತ ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ. ಆತನ ಕೃಪಾವರಗಳಿಂದ ಈ ಮುಂಜಾನೆಯಲ್ಲಿ ಒಳ್ಳೆಯ ದಿನ ಕೊಟ್ಟದಕ್ಕಾಗಿ ದೇವ್ರ ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಬಂದ ಮಕ್ಕಳೇ, ಈ ದಿನ ದೇವರು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಹೆಜ್ಜೆ ಇಡುವುದು ಎಂದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಪೌಲನು ಗಲಾತ್ಯ ಪೌಲದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮ ನನ್ನ ಅನುಸರಿಸಿ ನಡೆಯೋಣ. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ ನಾವು ಆತ್ಮನಿಂದ ನಡಿಬೇಕೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ನಡೀತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಈಗ ನೋಡೋದಾದರೆ ಆದಿಕಾಂಡ 5ನೇ ಅಧ್ಯಾಯ 22ನೇ ಅಧ್ಯಾಯ 26ನೇ ಅಧ್ಯಾಯವರೆಗೂ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹಾನಕ್ಕೆಂಬಂಥ ವ್ಯಕ್ತಿ ಇದ್ದ. ಆತನ ಜೀವಿತ ನೋಡೋದಾದರೆ ದೇವರಲ್ಲಿ ಯಾವಾಗಲೂ ತನ್ನ 300 ವರ್ಷ ತನಕ ದೇವರಲ್ಲಿ ಅನುಮಿತವಾಗಿ ಹೆಜ್ಜೆ ಇಡುತ್ತಾ ಇದ್ದನ್ನು ನೋಡ್ತೀವಿ. ಆತ ಆತ್ಮಿಕವಾಗಿ ಬಲವಾಗಿ ಜೀವಿಸ್ತಾ ಇದ್ದೇನೆ ಎಂಬುದನ್ನು ನೋಡ್ತೀವಿ. ಅದೇ ಥರ ಅಬ್ರಹಾಮನು ಮತ್ತು ಇಸಾಕ ಎಲ್ಲ ಪ್ರತಿಯೊಬ್ಬರು ದೇವರು ಮಕ್ಕಳು ಆತನ ಹೆಜ್ಜೆ ಇಡ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ದೇವರಲ್ಲಿ ನಾವು ಹೆಜ್ಜೆ ಯಾವ ರೀತಿಯಲ್ಲಿ ಇಡ್ತಾ ಇದ್ದೀವಿ, ಆತ್ಮನಿಂದ ನಾವು ಜೀವಿಸ್ತಾ ಇದ್ದೀವಾ ಅಥವಾ ಯಾವ ರೀತಿಯಲ್ಲಿ ದೇವರಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನೋಡೋದಾದರೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ತೊಂದರೆ ಬಂದರೂ ಮಾತ್ರ ದೇವರಲ್ಲಿ ಹೆಜ್ಜೆ ಇಡಕ್ಕೆ ಮುಂದೂಡ್ತೀವಿ. ಆದರೆ ಕಷ್ಟ ದೂರ ಹೋದ್ಮೇಲೆ ದೇವರನ್ನ ಮರೆತೊಯ್ತೀವಿ. ಆದರೆ ಹಣಕ ಜೀವಿತ ಆ ಥರ ಇದ್ದಿಲ್ಲ ಪ್ರೀತಿಯ ಮಕ್ಕಳೇ. ಯಾವಾಗಲೂ ದೇವರಲ್ಲಿ ಅನ್ಯೋನ್ಯತೆಯಿಂದ 365 ದಿವಸ ದೇವರ ಜೊತೆಲಿ ಯಾವಾಗಲೂ ಸಂಪರ್ಕವಾಗಿಟ್ಟಿದೆ ಎಂಬುದನ್ನು ನೋಡ್ತೀವಿ. ಆತನ ಜೀವಿತದಲ್ಲಿ ಎಲ್ಲ ಅನಂತಮೂರು ಇದ್ದರೂ ಕೂಡ ದೇವರಲ್ಲಿ ಆತ ಕಾಲ ಕಲಿತ ಅಂತ ನೋಡ್ತೀವಿ. ಅನ್ಯೋನ್ಯತೆಯಿಂದ ದೇವ್ರ ಜೊತೆಲೆ ಆತ ದೇವರು ಎತ್ಕೊಂಡು ಹೋಗಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಕೂಡ ದೇವರಲ್ಲಿ ಯಾವ ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಆತನ ಹೆಜ್ಜೆಯಲ್ಲಿ ಇಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ನೋಹನ ಜೀವಿತ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ನೋಹನ ಜೀವಿತದಲ್ಲೂ ಅವರ ಕುಟುಂಬ ಸಮೇತ ನೋಹ ದೇವರು ಕೇಳ್ತಾರೆ. ನೋಹನ ಜೀವಿತ ನೋಡೋದಾದ್ರೆ ಒಂದು ನಾವಿನ ಕಟ್ಕೊಂಡು ಅವ್ರ ಕುಟುಂಬ ಎಲ್ಲ ಒಂದು ಒಳ್ಳೆ ನಾವೇ ಕಟ್ಕೊಂಡು ಜೀವಿಸ್ತಾರೆ ಎಂಬುದನ್ನು ನೋಡ್ತೀವಿ. ಎಲ್ಲ ಪ್ರಾಣಿಗಳನ್ನ ಒಂದು ನೀತಿವಂತ ವ್ಯಕ್ತಿಯಾಗಿ ಒಂದು ನಂಬಿಕಸ್ಥನಾಗಿ ಜೀವಿಸಿದ್ದಾನೆ ನೋಡ್ತೀವಿ. ದೇವರಲ್ಲಿ ಅಷ್ಟು ಭಯಭಕ್ತಿಯಿಂದ ನೋಹ ಕಾಲ ಕಳೆದಾನೆ ಎಂಬುದನ್ನು ನೋಡ್ತೀವಿ. ಆತನ ಜೀವಿತದಲ್ಲಿ ಎಲ್ಲ ಸಮಸ್ಯೆ ಇದ್ರೂ ಕೂಡ ದೇವರು ಕೂಡ ಕಣ್ಣೀರು ಬಿಟ್ಟಿದ್ದಾರೆ ಎಂಬುದನ್ನು ನೋಡ್ತೇವೆ. ಈ ಲೋಕನೇ ಹೇಗಾದ್ರೂ ಮಾಡಿ ನಾಶ ಮಾಡಬೇಕು. ಯಾಕೆ ಕಾರಣ ಅಂದ್ರೆ ಯಾರು ಕೂಡ ನನಗೆ ಭಯಭಕ್ತಿಯಿಂದ ಬಿಡ್ತಿಲ್ಲ, ಎಲ್ಲ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ದೇವರಿಗೆ ದುಃಖ ಆಯಿತು. ಆದರೆ ದೇವರು ನೋಹನಿಗೆ ಹೇಳ್ತಾನೆ, ದೇವರೇ ಒಂದೇ ಒಂದು ಅವಕಾಶ ಕೊಡು, ನಾನು ಹೆಂಗಾದ್ರೂ ಮಾಡಿ ನಾನು ಸಹಾಯ ಮಾಡ್ತೀನಿ, ನಿನಗೆ ಒಂದು ಆತ್ಮ ಆದರೂ ನಿಮ್ಮ ಕಡೆ ಒಂದು ವ್ಯಕ್ತಿಯನ್ನು ಕರೆಸ್ತೀನಿ ಎಂಬುದಾಗಿ. ಆತ ವಯಸ್ಸಾದರೂ ಕೂಡ ನೋಹ ತನ್ನ ನೀತಿವಂತನಿಂದ ತನ್ನ ಎಲ್ಲರಿಗೂ ಹೇಳ್ತಾ ಇದ್ದ ದೇವ್ರ ಬಗ್ಗೆ. ಆದರೂ ಕೂಡ ಅವರು ದೇವ್ರ ಬಗ್ಗೆ ಕೇಳದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸಿ, ಆದರೆ ನೋಹ ಕುಟುಂಬ ಆ ನಾವೆಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿನ ತಗೊಂಡು ಹೋಗಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವರಲ್ಲಿ ಹೆಜ್ಜೆ ಇಡುತ್ತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ನಾವು ತೀರ್ಮಾನ ಮಾಡಿಕೊಳ್ಬೇಕು. ಪ್ರತಿದಿನ ದೇವರು ನಮ್ಮನ್ನು ನಡೆಸುವಂಥ ದೇವರು. ನಾವು ಸಮಸ್ಯೆ ಬಂದಾಗ ಮಾತ್ರ ದೇವರನ್ನು ಮೊರೆ ಇಡದೆ ಪ್ರತಿದಿನ ದೇವರ ಹೆಜ್ಜೆಯಲ್ಲಿ ನಾವು ನಡಿಬೇಕು. ನೋಹನ ಹಾಗೆ ಹನಕನ ಹಾಗೆ ನಾವು ಜೀವಿಸುವಾಗ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. ಅವ್ರ ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಸಮಸ್ಯೆ ಇದೆ, ವೇದನೆ ಇದೆ, ಕಷ್ಟ ಇದೆ. ಆದ್ರೂ ಕೂಡ ದೇವ್ರು ಹೇಳ್ತಾರೆ, ಮಗನೇ ಮಗಳೇ, ನಾನು ನಿನ್ನನ್ನು ಕರೀತಾ ಇದ್ದೀನಿ, ನೀನು ಯಾವ ಥರ ಹೆಜ್ಜೆ ಇಡ್ತಾ ಇದೆಯಾ ಎಂಬುದಾಗಿ ದೇವ್ರು ಕರೀತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮ ನನ್ನನ್ನು ಸರಿಸಿ ನಡೆಯೋಣ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ದೇವರು ಒಂದು ಒಳ್ಳೆ ಆತ್ಮ ಕೊಟ್ಟಿದ್ದಾರೆ. ಆತ್ಮನಿಂದ ನಾವು ಒಳ್ಳೆ ಮಾತನಾಡಬೇಕು, ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ದೇವರು ವಿಶೇಷವಾಗಿ ಕಾಯ್ದು ಕಾಪಾಡುವಂತ ಸರ್ವಶಕ್ತರಾಗಿದ್ದಾರೆ. ಈ ದಿನಮಾನಗಳಲ್ಲಿ ನೋಡುವಾಗ ಎಷ್ಟು ಯೌವನಸ್ಥರು ಒಂದು ಕುಟುಂಬಗಳಲ್ಲಿ
ಸಮಸ್ಯೆ ಇದೆ, ಒಂದು ಕುಟುಂಬ ಒಂದು ಹೆಜ್ಜೆ ಇಡುವಾಗ ನೋಡ್ತಾರೆ ಆ ಕಡೆ ಈ ಕಡೆ ಯಾರು ಹೇಗೆ ಇದ್ದಾರೆ ಎಂಬುದಾಗಿ. ಆದರೆ ದೇವರು ಯಾವಾಗಲೂ ನನ್ನ ಮಗ ನನ್ನ ಮಗಳು ನನ್ನನ್ನು ಕಾಯ್ತಾ ಇರ್ತಾರೆ ಎಂಬುದಾಗಿ ಅದು ಯಾವಾಗಲೂ ಹತ್ತಿರ ಇರುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ದೇವರಿಂದು ಕೈ ಬಿಡುವಲ್ಲ, ನಮ್ಮ ಹೆಜ್ಜೆನ ನೋಡುವಂಥ ದೇವರು. ನನ್ನ ಮಗಳು ಯಾವ ಮಾರ್ಗದಲ್ಲಿ ಹೋಗ್ತಿದ್ದಾಳೆ ಎಂಬುದಾಗಿ ಹೌದು ಪ್ರೀತಿ ಮಕ್ಕಳು ಈ ದಿನ ತೀರ್ಮಾನ ಮಾಡ್ಕೊಂಡ್ರಿ, ದೇವರೇ ನಾನು ಕೂಡ ನೋಹನ ಹಾಗೆ ಮತ್ತು ಹನಕನ ಹಾಗೆ ಅಬ್ರಹಾಮನ ಹಾಗೆ ನಾನು ಕೂಡ ನಿನ್ನಲ್ಲಿ ಹೆಜ್ಜೆ ಇಡುವಂತೆ ನೀನು ಸಹಾಯ ಮಾಡಬೇಕಾಗಿ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಗಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ಹೊಸ ದಿನ ಕೊಡಕ್ಕಾಗಿ ಸ್ತೋತ್ರ. ಹೌದೇಶಪ್ಪ, ಪೌಲ್ ಹೇಳುವಾಗೆ ನಿಮ್ಮ ಆತ್ಮನ ಹೊಸ ಆತ್ಮನಿಂದ ನಾವು ನಡೆಯುವಂತೆ ಸಾಂಗಳು ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಹೊಸ ಆತ್ಮನಿಂದ ತುಂಬಿಸು, ಒಳ್ಳೆ ಮಾರ್ಗದಲ್ಲಿ ನಿನ್ನ ಹೆಜ್ಜೆ ಇಡುವಂತೆ ನಿನ್ನ ಸಾಂಗಳು ಹಣಕ್ಕನ್ನು ಯಾವ ರೀತಿಯಲ್ಲಿ ನಿನ್ನ ಒಳ್ಳೆ ಮಾರ್ಗ ನಡೆದರು ಅದೇ ಥರ ನಾವು ಕೂಡ ನಡೆಯುವಂತೆ ನಿನ್ನ ಸಹಾಯ ಮಾಡಪ್ಪ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಅವ್ರ ಶಾಂತಿ ಸಮಾಧಾನ ಕೊಡು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬೇಡುತ್ತೇನೆ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್ ಯು.